ಎಲ್ಲರಿಗೂ ನಮಸ್ಕಾರ. ಶಬರಿಮಲೆ ಹೆಸರು ಕೇಳಿದಾಕ್ಷಣ ಭಕ್ತಿ, ಶ್ರದ್ಧೆ ಎಲ್ಲವೂ ಒಟ್ಟಿಗೆ ನೆನಪಾಗುತ್ತೆ ಅಲ್ವಾ? ಇಂದಿನ ನಮ್ಮ ಈ ವಿಶೇಷ ವಿವರಣೆಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಕೇವಲ ಒಂದು ಸ್ಥಳದ ಬಗ್ಗೆ ಮಾತ್ರ ಮಾತಾಡ್ತಾ ಇಲ್ಲ, ಬದಲಾಗಿ ಲಕ್ಷಾಂತರ ಜನರ ನಂಬಿಕೆಯ ಸಂಕೇತವಾಗಿರುವ ಆ ಅತ್ಯಂತ ಕಠಿಣವಾದ 41 ದಿನಗಳ ವ್ರತದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳಲಿದ್ದೇವೆ. ಬನ್ನಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಕೇರಳದ ಪತ್ತನಂತಿಟ್ಟ ಜಿಲ್ಲೆಯ ಆ ದಟ್ಟವಾದ ಕಾಡುಗಳ ಮಧ್ಯೆ ಇರುವ ಶಬರಿಮಲೆ ದೇವಾಲಯದ ಬಗ್ಗೆ ನಾವೆಲ್ಲರೂ ಕೇಳಿರ್ತೀವಿ. ಆದ್ರೆ ಒಮ್ಮೆ ಯೋಚಿಸಿ ನೋಡಿ, ಸತತ 3 ಶತಮಾನಗಳ ಕಾಲ ಹೊರ ಜಗತ್ತಿಗೆ ಸಂಪೂರ್ಣವಾಗಿ ಅಗೋಚರವಾಗಿದ್ದ ಕಾನನದ ಮಧ್ಯೆ ಇರುವ ಈ ದೇವಾಲಯದ ಪ್ರಯಾಣಕ್ಕೆ ಭಕ್ತರು ಅಸಲಿಗೆ ಹೇಗೆ ಸಿದ್ಧರಾಗ್ತಾರೆ? ಆ ದಟ್ಟ ಕಾನನದ ರಹಸ್ಯವೇನು? ಇದೆಲ್ಲದರ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳೋಣ. ಇಂದಿನ ನಮ್ಮ ಈ ವಿವರಣೆಯ ಹಾದಿ ಹೇಗಿರುತ್ತೆ ಅಂದ್ರೆ, ಮೊದಲು ಇದರ ಇತಿಹಾಸ ಹಾಗೂ ಹಿನ್ನೆಲೆಯನ್ನ ನೋಡಿ, ಆಮೇಲೆ ದರ್ಶನದ ಪ್ರಮುಖ ಸಮಯಗಳು, ಆ 41 ದಿನಗಳ ವ್ರತ, ಅದರ ಕಠಿಣ ನಿಯಮಗಳು ಮತ್ತು ಕೊನೆಯದಾಗಿ ಆ ಪವಿತ್ರ 18 ಮೆಟ್ಟಿಲುಗಳ ಹಿಂದಿನ ನಂಬಿಕೆಯ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಸರಿ, ಮೊದಲಿಗೆ ನಾವು ಈ ಮರೆಯಾಗಿದ್ದ ದೇವಾಲಯದ ಇತಿಹಾಸ ಮತ್ತು ಹಿನ್ನೆಲೆ ಬಗ್ಗೆ ಸ್ವಲ್ಪ ಗಮನಹರಿಸೋಣ. ಮೂಲಗಳ ಪ್ರಕಾರ 12ನೇ ಶತಮಾನದ ಪಂದಳಂ ರಾಜ ಮಣಿಕಂದನ್ ಈ ಶಬರಿಮಲೆಯ ಪಥವನ್ನು ಮರುಶೋಧಿಸಿದರು ಅಂತ ಇತಿಹಾಸ ಹೇಳುತ್ತೆ. ರಾಜ ಮಣಿಕಂದನ್ ಅವರೇ ಸಾಕ್ಷಾತ್ ಅಯ್ಯಪ್ಪನ ಅವತಾರ ಅನ್ನೋದು ಪ್ರತೀತಿ. ಭೌಗೋಳಿಕವಾಗಿ ನೋಡಿದ್ರೆ ಇದೊಂದು ಅತ್ಯಂತ ದುರ್ಗಮವಾದ ಕಾಡು. ಅಂಥದ್ರಲ್ಲಿ ಧ್ಯಾನ ಮಾಡುವ ಮೂಲಕ ಅವರು ದೈವತ್ವವನ್ನು ಸಾಧಿಸಿದರು ಅನ್ನೋದು ನಿಜಕ್ಕೂ ಅದ್ಭುತವಾದ ಐತಿಹಾಸಿಕ ಉಲ್ಲೇಖ. ಅಂದ್ರೆ ಈ ಬೆಟ್ಟಕ್ಕೆ ಕೇವಲ ಭಕ್ತಿಯ ಹಿನ್ನೆಲೆ ಮಾತ್ರ ಇಲ್ಲ, ಪ್ರಕೃತಿಯ ಕಠಿಣ ಸವಾಲುಗಳನ್ನು ಗೆದ್ದ ಒಂದು ದೊಡ್ಡ ಇತಿಹಾಸವೇ ಇದರ ಹಿಂದೆ ಇದೆ. ಹಾಗಾದ್ರೆ ಈ ಒಮ್ಮೆ ಮರೆಯಾಗಿದ್ದ ದೇವಾಲಯಕ್ಕೆ ಭಕ್ತರು ಯಾವಾಗ ಭೇಟಿ ನೀಡಬಹುದು? ಬನ್ನಿ, ದರ್ಶನದ ಪ್ರಮುಖ ಸಮಯಗಳ ಬಗ್ಗೆ ಈಗ ನೋಡೋಣ. ನೋಡಿ, ಬೇರೆ ದೇವಾಲಯಗಳ ತರ ವರ್ಷದ 365 ದಿನವೂ ಇಲ್ಲಿಗೆ ಹೋಗೋಕೆ ಆಗಲ್ಲ. ದರ್ಶನಕ್ಕೆ ಅಂತಾನೆ ಕೆಲವು ನಿರ್ದಿಷ್ಟ ಸಮಯಗಳು ಮಾತ್ರ ಇರುತ್ತೆ. ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಮಂಡಲ ಪೂಜಾ ಅವಧಿ, ಜನವರಿ 14ರ ಮಕರ ಸಂಕ್ರಾಂತಿ, ಏಪ್ರಿಲ್ 14ರ ಮಹಾವಿಷು ಸಂಕ್ರಾಂತಿ ಮತ್ತು ಪ್ರತಿ ಮಲಯಾಳ ಮಾಸದ ಮೊದಲ 5 ದಿನಗಳು, ಕೇವಲ ಈ ಸಮಯಗಳಲ್ಲಿ ಮಾತ್ರ ದರ್ಶನಕ್ಕೆ ಅವಕಾಶವಿರುತ್ತೆ. ಇದೇ ಈ ಪವಿತ್ರ ದರ್ಶನದ ವಿಶೇಷತೆ. ಈ ನಿರ್ದಿಷ್ಟ ದಿನಗಳಲ್ಲಿ ದರ್ಶನ ಪಡಿಬೇಕು ಅಂದ್ರೆ ಅದರ ಹಿಂದಿನ ಸಿದ್ಧತೆ ಕೂಡ ಅಷ್ಟೇ ಕಠಿಣವಾಗಿರುತ್ತೆ. ಅದೇ ಈ 41 ದಿನಗಳ ವ್ರತ. 41, ಹೌದು, ಇದು ಕೇವಲ ಒಂದು ಸಂಖ್ಯೆ ಅಲ್ಲವೇ ಅಲ್ಲ. ಅಯ್ಯಪ್ಪ ಭಕ್ತನೊಬ್ಬ ತನ್ನ ಕಠಿಣ ಪ್ರಯಾಣವನ್ನು ಆರಂಭಿಸುವ ಮುನ್ನ ಸಂಪೂರ್ಣ ಭಕ್ತಿ ಮತ್ತು ನಿಷ್ಠೆಯಿಂದ ಕಡ್ಡಾಯವಾಗಿ ಆಚರಿಸಬೇಕಾದ ದಿನಗಳ ನಿಖರವಾದ ಲೆಕ್ಕ ಇದು. ಖಂಡಿತವಾಗಿಯೂ ಈ 41 ದಿನಗಳ ವ್ರತ ಭಕ್ತನ ಜೀವನ ಶೈಲಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಿಬಿಡುತ್ತೆ. ಈ 41 ದಿನಗಳಲ್ಲಿ ಭಕ್ತರ ಮುಂಜಾನೆಯ ದಿನಚರಿ ಹೇಗೆ ಸಂಪೂರ್ಣವಾಗಿ ಬದಲಾಗುತ್ತೆ ಅನ್ನೋದನ್ನ ಇಲ್ಲಿ ಗಮನಿಸಿ. ಮುಂಜಾನೆ ಬೇಗ ಏಳುವುದು, ಎಷ್ಟೇ ಕೊರೆಯುವ ಚಳಿ ಎದ್ದರೂ ತಣ್ಣೀರಿನಲ್ಲೇ ಸ್ನಾನ ಮಾಡುವುದು, ಪ್ರತಿದಿನ ಶುದ್ಧವಾದ ಮಡಿಬಟ್ಟೆಯನ್ನೇ ಧರಿಸುವುದು ಮತ್ತು ಸಂಪೂರ್ಣ ಏಕಾಗ್ರತೆಯಿಂದ ಪೂಜೆ ಮಾಡಿ ಅಯ್ಯಪ್ಪನ ನಾಮ ಜಪಿಸುವುದು. ಇದು ನೋಡೋಕೆ ಸರಳ ಅನಿಸಿದ್ರೂ ಪ್ರತಿದಿನ ಪಾಲಿಸುವುದು ಕೇವಲ ದೈಹಿಕ ಶುದ್ಧಿ ಮಾತ್ರವಲ್ಲ, ಮನಸ್ಸಿನ ಶುದ್ಧಿಯ ಮೊದಲ ಹೆಜ್ಜೆಯಾಗಿದೆ. ಇವೆಲ್ಲವೂ ಮಾಡಬೇಕಾದ ಕೆಲಸಗಳಾದ್ರೆ, ಮಾಡಬಾರದ ಕೆಲಸಗಳು ಅಂದ್ರೆ ವ್ರತದ ಕಠಿಣ ನಿಷೇಧಗಳು ಕೂಡ ಇವೆ. ಅವುಗಳೇನು ಅಂತ ಈಗ ನೋಡೋಣ. ಇಲ್ಲಿ ಒಂದು ಕಡೆ ಭಕ್ತರು ದಿನದ 24 ಗಂಟೆಯೂ ನಾಮಜಪ ಮಾಡಬೇಕು, ಯಾರ ಬಗ್ಗೆಯೂ ಕೆಟ್ಟದ್ದನ್ನು ಯೋಚಿಸಬಾರದು, ಕಪ್ಪು ಅಥವಾ ಕಾವಿ ಬಟ್ಟೆಯನ್ನೇ ಧರಿಸಬೇಕು, ದಿನಕ್ಕೆ 2 ಬಾರಿ ಸ್ನಾನ ಮಾಡಿ ಕೇವಲ ಶುದ್ಧ ಸಸ್ಯಾಹಾರವನ್ನಷ್ಟೇ ಸೇವಿಸಬೇಕು. ಇದೆಲ್ಲವೂ ಪಾಲಿಸಬೇಕಾದ ನಿಯಮಗಳು. ಆದ್ರೆ ಇನ್ನೊಂದು ಕಡೆ ಅತ್ಯಂತ ಕಟ್ಟುನಿಟ್ಟಿನ ನಿಷೇಧಗಳೂ ಇವೆ. ಮಾಂಸಾಹಾರ, ತಂಬಾಕು, ಮದ್ಯಪಾನ ಸಂಪೂರ್ಣ ವರ್ಜ್ಯ. ಈ 41 ದಿನಗಳಲ್ಲಿ ಕೂದಲು ಉಗುರು ಕತ್ತರಿಸುವಂತಿಲ್ಲ. ಜೊತೆಗೆ ಕಠಿಣ ಬ್ರಹ್ಮಚರ್ಯವನ್ನು ಪಾಲಿಸಬೇಕು, ಅಂದ್ರೆ ಮಹಿಳೆಯರಿಂದ ದೂರವಿರಬೇಕು. ಮೂಲ ಮಾಹಿತಿಯನ್ನ ನಾವು ಗಮನಿಸಿದಾಗ ಇದು ಪರಮ ಶುದ್ಧತೆ ಮತ್ತು ಪ್ರಾಪಂಚಿಕ ಆಸೆಗಳ ತ್ಯಾಗದ ನಡುವಿನ ಒಂದು ಅದ್ಭುತ ಸಮತೋಲನ ಅಂತ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇಷ್ಟೆಲ್ಲ ಕಠಿಣ ವ್ರತಗಳ ನಂತರ ಬರುವುದೇ ಆ ಅಂತಿಮ ಘಟ್ಟ. ಅದೇ 18 ಮೆಟ್ಟಿಲುಗಳ ನಂಬಿಕೆ ಮತ್ತು ದೇವರ ಸನ್ನಿಧಿಗೆ ಆರೋಹಣ. 18 ಅಖಂಡ ಬ್ರಹ್ಮಚಾರಿ ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆಯಲು ಭಕ್ತನು ಹತ್ತಲೇಬೇಕಾದ ಅತ್ಯಂತ ಪವಿತ್ರವಾದ 18 ಮೆಟ್ಲುಗಳು ಇವು. ಪ್ರತಿಯೊಂದು ಮೆಟ್ಲು ಕೂಡ ಆ 41 ದಿನಗಳ ಕಾಲ ಭಕ್ತನು ಪಾಲಿಸಿದ ಅಪಾರ ಶ್ರದ್ಧೆ ಮತ್ತು ತ್ಯಾಗದ ಸಂಕೇತವಾಗಿದೆ. ಇಂದಿನ ಆಧುನಿಕ ಯುಗದಲ್ಲಿ ನಾವೆಲ್ಲದಕ್ಕೂ ಸುಲಭವಾದ ದಾರಿ ಹುಡುಕ್ತೀವಿ ಅಲ್ವಾ? ಆದ್ರೆ
ಆ ಪವಿತ್ರ 18 ಮೆಟ್ಟಿಲುಗಳನ್ನು ತಲುಪಲು ಭಕ್ತರು ಇಂದಿಗೂ ದುರ್ಗಮವಾದ ಕಠಿಣವಾದ ಕಾಡಿನ ಹಾದಿಯಲ್ಲಿ ಬರಿಗಾಲಿನಲ್ಲೇ ನಡಿಬೇಕು. ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ಕಾಲ್ನಡಿಗೆಯಲ್ಲಿ ಸಾಗುವ ಈ ಪದ್ಧತಿ ನಿಜಕ್ಕೂ ಪ್ರಕೃತಿ ಎದುರು ಮನುಷ್ಯನ ಸಂಪೂರ್ಣ ಶರಣಾಗತಿಯನ್ನು ನಮಗೆ ತೋರಿಸಿಕೊಡುತ್ತೆ. ಈ ವ್ರತದ ಹಿಂದಿನ ನಂಬಿಕೆ ಬಗ್ಗೆ ಮೂಲ ಮಾಹಿತಿಯಲ್ಲಿ ಒಂದು ಮಾತಿದೆ. ಅದೇನೆಂದ್ರೆ, ಈ ಕಠಿಣ ನಿಯಮಗಳನ್ನು ಮೀರಿದರೆ ಹೋಗುವ ದಾರಿಯಲ್ಲಿ ಅಪಾಯ ಸಂಭವಿಸುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ಅಂದ್ರೆ ಆ 41 ದಿನಗಳ ಕಠಿಣ ಶಿಸ್ತು ಕೇವಲ ಒಂದು ಆಚರಣೆಯಲ್ಲ, ಬದಲಾಗಿ ಆ ದಟ್ಟ ಕಾಡಿನ ಹಾದಿಯಲ್ಲಿ ಭಕ್ತನ ಸುರಕ್ಷತೆಯ ರಕ್ಷಾ ಕವಚ ಅನ್ನೋ ದೃಢವಾದ ನಂಬಿಕೆಯಲ್ಲಿದೆ. ಈ ಮಾಹಿತಿಯನ್ನು ನಾವು ತಟಸ್ಥವಾಗಿ ನೋಡಿದಾಗ ಆ ನಿಯಮಗಳ ತೀವ್ರತೆ ಎಷ್ಟಿದೆ ಅನ್ನೋದು ನಮಗೆ ಅರಿವಾಗುತ್ತೆ. ಅಂತಿಮವಾಗಿ ಇದೆಲ್ಲವನ್ನು ನೋಡಿದಾಗ ನಮ್ಮ ಮನಸ್ಸಲ್ಲಿ ಒಂದು ಕುತೂಹಲ ಮೂಡೋದು ಸಹಜ. ಆ 12 ಮೆಟ್ಲುಗಳನ್ನು ತಲುಪಲು ಬೇಕಾದ ಅದ್ಭುತ ದೈಹಿಕ ಮತ್ತು ಮಾನಸಿಕ ಸಹಿಷ್ಣುತೆಯನ್ನು ಗಮನಿಸಿದ್ರೆ ಈ 41 ದಿನಗಳ ವ್ರತವು ಸಂಪ್ರದಾಯದ ಬಗ್ಗೆ, ಮಾನವನ ಸಮರ್ಪಣಾ ಮನೋಭಾವದ ಬಗ್ಗೆ ನಮಗೆ ಏನನ್ನು ಕಲಿಸುತ್ತದೆ? ಸ್ವಲ್ಪ ಯೋಚಿಸಿ. ಶಬರಿಮಲೆಯ ಇತಿಹಾಸ ಮತ್ತು ವ್ರತದ ಕುರಿತಾದ ಈ ವಿಶೇಷ ವಿವರಣೆಯಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ಮತ್ತಷ್ಟು ಆಸಕ್ತಿದಾಯಕ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಶರಣಮಯ್ಯಪ್ಪ.